ನಾವು ಆಶ್ರಮದವರು. ನನಗೆ ಪೊಲೀಸರು ಫೋನ್ ಮಾಡ್ಯಾರ, ಇಂತಲ್ಲಿ ಒಬ್ಬ ಅಜ್ಜಿದಾಳೆ. ಎಷ್ಟು ಮಂದಿ ಮಕ್ಕಳು ನಿನಗೆ? 4 ಮಂದಿ ಅಲ್ಲ. ಎಲ್ಲಿ ನಿನ್ನ ಹೆಸರೇನಮ್ಮ? ಅಂಬಮ್ಮ. ಯಾರಲ್ಲ ಇಲ್ಲಿ ಏನೋ ಆಯ್ತಪ್ಪ ಅಂದ್ರೆ ಯಾರು ನಿನ್ ಗತಿ? ಈ ತಾಯಿಯ ಇರುವಂಥ ಜಾಗ ಆಗ್ಲೆತ್ತು ನೋಡಿದ್ರೇ ಭಯ ಬರುತ್ತೆ. ಅಂಥದ್ರಲ್ಲಿ ಇವ ತಾಯಿ ಒಬ್ಬರೇ ಒಂದು ರೋಡ್ ಸೈಡು ಮಲ್ಕೊತಾರೆ. ಒಂದು ಬರಕ ತಗೊಂಡು, ಒಂದು ಚಾದರ ತಗೊಂಡು, ಇವ್ರಿಗೆ 4 ಜನ ಮಕ್ಕಳೇ ಇದ್ದು ಈ ತಾಯಿನ ಹೊರಗಡೆ ಬಿಟ್ಟಿದ್ದಾರೆ. ಅಂದರೆ ಮನೆಯಲ್ಲಿ ಕಾರಣ ಏನೈತೆ ಅಂತ ಗೊತ್ತಿಲ್ಲ. ನನಗೆ ಸುಮಾರು ಜನ ಆ ಕಾಲ್ ಮಾಡ್ತಾಯಿದ್ರು, ಈ ಒಂದು ಅಜ್ಜಿ ಇಂಥ ಕೆನಲ್ ದಂಡಿಗೆ ಮಲ್ಕೊಂಡಿದ್ದಾಳೆ ಸರ್, ಬಂದು ಕರ್ಕೊಂಡು ಹೋಗ್ರಿ ಅಂತ. ನಾನು ನಮ್ಮ ತಂಡದಿಂದ ನಾನು ಹೋಗಿ ಎಲ್ಲ ನೋಡಿ ಸರ್, ಆ ಕಡೆ ನೋಡಿದ್ರೆ 30-35 ಕಿಲೋಮೀಟ್ರ್ ಊರಿಗೆ ಹೋಗ್ಬೇಕು, ಈ ಕಡೆ ಹೋಗ್ಬೇಕು ಒಂದು 10-15 ಕಿಲೋಮೀಟ್ರ್ ಹೋಗ್ಬೇಕು, ಈ ಕಡೆ ನೋಡಿ ಕಾಲೇವು, ಈ ಕಡೆ ನೋಡಿದ್ರೆ ಹೊಲ ಇದೆ. ಇಂಥ ಜಾಗದಲ್ಲಿ ಮಲ್ಕೊಂಡಿದ್ದಾಳೆ. ನಿಜ ಯಾರಾದರೂ ಡ್ರೈವಿಂಗ್ ಮಾಡ್ಕೊಂಬಂದು ಈ ತಾಯಿ ಮೇಲೆ ಹೊಡೆದ್ರೆ ಈ ತಾಯಿ ಉಳಿಯೋದಿಲ್ಲ. ಅಂಥ ಪ್ಲೇಸಲ್ಲಿ ಈ ತಾಯಿ ಇದ್ದಾಳೆ. ನೋಡಿದ್ರೇ ಭಯ ಬರುತ್ತೆ. ಅಂಥದ್ರಲ್ಲಿ ಈ ತಾಯಿ ಮಲ್ಕೊಂಡಿದ್ದಾಳೆ ಅಂದರೆ ಏನಾಗೈತೆ ಅಂತ ಗೊತ್ತಿಲ್ಲ. ನಿಜಕ್ಕೂ ಈ ತಾಯಿಯನ್ನು ನೋಡಿದ್ರೆ ನಮಗೆ ದುಃಖ ಆಗುತ್ತೆ. ಈ ಪ್ರತಿಯೊಂದು ವಿಡಿಯೋಗಳನ್ನು ನೋಡಿ ಈ ತಾಯಿ ಎಲ್ಲಿರು ಏನು ಅಂತೇಳಿ ನಿಮಗೆ ತಿಳಿಸ್ಕೊಡ್ತೀನಿ. ನಾನು ನಿಮ್ಮ ಪ್ರೀತಿಯ ಜನಸೇವಕ ಪಂಪಯ್ಯ ಸ್ವಾಮಿ ಹಿರೇಮಠ ಅಂತೇಳಿ. ಸ್ನೇಹಿತರೆ, ತಮ್ಮೆಲ್ಲರ ಒಂದು ಆಶೀರ್ವಾದ, ವಿಡಿಯೋ ಶೇರ್ ಮಾಡೋದ್ರ ಮುಖಾಂತರ ಪ್ರತಿಯೊಬ್ಬರಿಗೆ ವಿಡಿಯೋ ಮುಟ್ಟುತ್ತೆ. ಯಾರಾದರೂ ಅನಾಥರ ಕಂಡ್ರೆ ನಮಗೆ ಹೆಲ್ಪ್ ಆಗುತ್ತೆ. ಈ ನೋಡಿ ನಮ್ಮ ವಿಡಿಯೋಗಳನ್ನು ನೋಡಿ ಒಂದು ಕಾಲ್ ಮಾಡ್ತಾರೆ. ನೋಡಿ, ಅಳಿಸಿದ ಅನ್ನ ಇಟ್ಟುಕೊಂಡು ಅದು ಎಷ್ಟು ದಿವಸದ್ದು ಊಟ ಗೊತ್ತಿಲ್ಲ, ಸುಮಾರು ದಿನದಿಂದ ಊಟ ಅಲ್ಲಿ ವಾಸನೆ ಬರ್ತಾಯಿದೆ, ತುಂಬ ವಾಸನೆ ಇದೆ. ಅಂಥ ಊಟನ ಇಟ್ಕೊಂಡು ಕುಂತ್ಕೊಂಡಿದ್ದಾಳೆ ತಾಯಿ. ಏನಾಯಿತು ಯಾರು ಕೇಳೋರಿಲ್ಲ. ಸ್ನೇಹಿತರೆ, ತಮ್ಮೆಲ್ಲರ ಆಶೀರ್ವಾದ ಸಹಕಾರ ಹೀಗೆ ಇರಲಿ. ಇಂಥ ಅನಾಥರಿಗೆ ರಕ್ಷಣೆ ಮಾಡೋಣ. ತಮ್ಮೆಲ್ಲರ ಸಹಾಯ ಸಹಕಾರ ಇದ್ದರೆ ಇನ್ನೂ ಹೆಚ್ಚಿನ ಮಟ್ಟಿಗೆ ರಕ್ಷಣೆ ಮಾಡುವ ಭಾಗ್ಯ ನನಗೆ ಸಿಗುತ್ತೆ. ಸ್ನೇಹಿತರೆ, ಇವರು ಕೂಡ ನನಗೆ ಕಾಲ್ ಮಾಡಿದರು, ಸರ್ ಇಂಥ ಕೆನಲ್ ದಂಡಿಗೆ ಒಬ್ಬ ಅಜ್ಜಿ ಇದ್ದಾಳೆ, ಕರ್ಕೊಂಡು ಹೋಗ್ರಿ ಅಂತ ಹೇಳಿದರು. ಇವರು ಕಾಲ್ ಮಾಡಿದ ಕಾರಣಕ್ಕಾಗಿ ನಾನು ಬಂದಿದ್ದೀನಿ. ಸುಮಾರು ಜನ ಮಾಡಿದರು ನನಗೆ, ಅವ್ರು ಯಾರೂ ಬಂದಿಲ್ಲ. ಇಲ್ಲಿ ಬಂದಿರೋಂಥ ಇಬ್ಬರು ಅಣ್ಣವರು ನನಗೆ ಕಾಲ್ ಮಾಡಿದರು, ಈ ಒಂದು ಆಶ್ರಮಕ್ಕೆ ಕರ್ಕೊಂಬಂದಿದ್ವಿ. ಇಂಥ ವಿಡಿಯೋಗಳನ್ನು ನೀವು ಶೇರ್ ಮಾಡೋದ್ರ ಮೂಲಕ ಅನಾಥರಿಗೆ ನೆರವಾಗುತ್ತೆ ಈ ಪ್ರತಿಯೊಂದು ವಿಡಿಯೋ. ದಯವಿಟ್ಟು ಸ್ನೇಹಿತರೆ, ಪುನೀತ್ ಆಶ್ರಮಕ್ಕೆ ಭೇಟಿ ನೀಡಿ. ನಿಮ್ಮ ಪ್ರೀತಿಯ ಜನಸೇವಕ ಪಂಪಯ್ಯ ಸ್ವಾಮಿ ಹಿರೇಮಠ.